ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ಗೆ ಸ್ವಾಗತ. ನಾನು ಸುಭಾಷ್ ಮುಳ್ಳೂರು. ಕರ್ನಾಟಕ ರಾಜ್ಯಾದ್ಯಂತ 10 ಮಹಾನಗರ ಪಾಲಿಕೆಯ ಅಧಿಕಾರಿ ನೌಕರರು ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಸರ್ಕಾರಕ್ಕೆ ಈಗಾಗಲೇ ಹಲವಾರು ಮನವಿ ಪತ್ರಗಳನ್ನು ಸಲ್ಲಿಸಿದರೂ ಸಹ ಸಕಾರಾತ್ಮಕವಾಗಿ ಸ್ಪಂದಿಸದ ಕಾರಣ ರಾಜ್ಯ ಪರಿಷತ್ ವತಿಯಿಂದ ದಿನಾಂಕ 8/7/2025 ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಎಲ್ಲ ಮಹಾನಗರ ಪಾಲಿಕೆ ಅಧಿಕಾರಿ ಹಾಗೂ ನೌಕರರು ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸುವ ಮೂಲಕ ಸಾಮೂಹಿಕ ರಜೆ ಹಾಕಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಧಾರವಾಡ ನಗರದ ಮಹಾನಗರ ಆವರಣದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸರ್ ನಮಸ್ಕಾರ. ಸರ್ ಪ್ರತಿಭಟನೆ ಹಮ್ಮಿಕೊಳ್ಳೋಕೆ ಕಾರಣ ಏನು ಸರ್? ನಂತರ ಸುಮಾರು 2011ರಿಂದ ವೃಂದ ಮತ್ತು ನೇಮಕಾತಿ ನಿಯಮ ಪಾಲಿಕೆಗೆ ಅಳವಡಿಸಿಕೊಂಡ ನಂತರ ಯಾವುದೇ ತಿದ್ದುಪಡಿ ಆಗಿಲ್ಲ. ಅದರಿಂದ ಆ ತಿದ್ದುಪಡಿ ಆಗಬೇಕು. ನೌಕರರಿಗೆ ಒಂದು ಸಿಗುವಂತ ಎಲ್ಲಾ ಸೌಕರ್ಯಗಳು, ಪದೋನ್ನತಿ, ಮುಂಬಣ್ಣ ಮಹಾನಗರ ಪಾಲಿಕೆ ಅಭಿವೃದ್ಧಿ ಕಾರ್ಯಕ್ಕೆ ಖಂಡಿತ ಆಗ್ತೈತಿ. ಅದಕ್ಕೆ ಸರ್ಕಾರ ಪೂರ್ತಿ 100% ಕೊಡ್ಬೇಕಂತ ಅದೊಂದು ಬೇಡಿಕೆ ಇದೆ. ಮತ್ ನಂತರ ಈ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ಒಂದು ಕೆಲಸಕ್ಕೆ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾರ. ಆದ್ರೆ ಆ ಸಿಬ್ಬಂದಿಗಳಿಗೆ ಯಾವುದೇ ರೀತಿಯಂತ ಸರ್ಕಾರ ಕಾಲಕ್ಕೆ ಒಂದು ಹೊರಡಿಸುವಂತ ಆದೇಶಗಳಾಗ್ಲಿ. ಕಳೆದ 4 ದಿನದಿಂದ ರಾಜ್ಯದ 10 ಮಹಾನಗರ ಪಾಲಿಕೆಗಳ ಅಧ್ಯಕ್ಷರ ನೇತೃತ್ವದಲ್ಲಿ ಆಯಾ ಮಹಾನಗರ ಪಾಲಿಕೆಗಳಲ್ಲಿ ಮುಷ್ಕರ ಹಮ್ಮಿಕೊಂಡಿದ್ದು. ಕಾರಣ ಏನಂದ್ರೆ ಮಹಾನಗರ ಪಾಲಿಕೆ ಸಿಬ್ಬಂದಿಗಳಿಗೆ ಸರ್ಕಾರದಿಂದ ಸಿಗುವಂತ ಅನೇಕ ಸವಲತ್ತುಗಳು ಸಿಗ್ತಾ ಇಲ್ಲ. ಮೊದಲನೇದಾಗಿ 7ನೇ ವೇತನ ಆಯೋಗದಲ್ಲಿ ಅಳವಡಿಸಿದ್ರು ಕೂಡ ಅದರ ವೇತನಕ್ಕೆ ಸಿಬ್ಬಂದಿಗಳಿಗೆ ಮಹಾನಗರ ಪಾಲಿಕೆ 20% ಕೊಡಬೇಕು, ಉಳಿಕೆದು ಸರ್ಕಾರ ಭರಿಸಿದ್ದಾರೆ. ಆದ್ರೆ ನೌಕರರ ಸಂಘದ ಒತ್ತಾಯ ಏನಂದ್ರೆ 100ಕ್ಕೆ 100% ಕೂಡ ಸರ್ಕಾರದಿಂದ ಹಣ ಇದು ಸಂದ ಆಗಬೇಕು, ಈ ಬೇಡಿಕೆ ಈಡೇರಬೇಕಂತ ಅದೊಂದು ಮನವಿ ಇದೆ. ನಂತರ ಈಗ 2011ರಲ್ಲಿ ನೇಮಕಾತಿ ವೃಂದ ಮತ್ತು ನೇಮಕ ನಿಯಮ ಅಳವಡಿಸಿಕೊಂಡ ನಂತರ ಆ ನಿಯಮಕ್ಕೆ ಅದರಲ್ಲಿ ಹಲವಾರು ನ್ಯೂನತೆಗಳಿವೆ. ಆ ನ್ಯೂನತೆಗಳು ಸರಿಪಡಿಸುವಂತ ಕಾಲಕ್ಕೆ ವಿನಂತಿಸಿದ್ರು ಕೂಡ ಸರ್ಕಾರದ ಬಗ್ಗೆ ಗಮನ ಹರಿಸಿಲ್ಲ. ಈ ಒಂದು ನ್ಯೂನತೆ ಸರಿಪಡಿಸಬೇಕಂತ ಅದೊಂದು ಬೇಡಿಕೆ ಇದೆ. ಅದೇಂದ್ರೆ ನೌಕರರಿಗೆ ಆರೋಗ್ಯ ಸಂಜೀವಿನಿ ಮತ್ತು ಈ ಸೌಲಭ್ಯ ಬೇಕು. ಯಾಕಂದ್ರೆ ಈ ಒಂದು ಹಣಕಾಸು ತೊಂದರೆಯಿಂದ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕ ಸಿಬ್ಬಂದಿಗಳು ಅನಾರೋಗ್ಯ ತುತ್ತಾಗಿ ಹಣದ ಕೊರತೆಯಿಂದ ಸಾವನ್ನಪ್ಪುವಂತ ಘಟನೆಗಳು ನಡೆದು ಹೋಗಿವೆ. ಈ ಒಂದು ತಪ್ಪಿಸಿದ ನಗದು ರಹಿತ ಒಂದು ಆರೋಗ್ಯ ಸಂಜೀವಿನಿ ಯೋಜನೆ ಕೂಡ ಅಳವಡಿಸಬೇಕಂತ ಕೂಡ ಇದು ಮನವಿದೆ. ಮತ್ತೆ ಸರ್ಕಾರಿ ನೌಕರಿಗೆ ಯಾವ ರೀತಿ ಕ್ರೀಡಾ ಕೂಟ ಆಯೋಜಿಸ್ತಾರ ಅದೇ ರೀತಿ ಮಹಾನಗರ ಪಾಲಿಕೆ ನೌಕರಿ ಕೂಡ ಈಡೇರಿಸಬೇಕಂತ ಕೇಳ್ತಾರ. ಅಲ್ಲದೆ KGF, GIS, GPF ಇವು ಸೌಲಭ್ಯ ಕೂಡ ಮಹಾನಗರ ನೌಕರಿಗೂ ಅಳವಡಿಸಿ ಅಂದ್ರೆ ಅದೇ. ಮತ್ತೆ ಅದೇ 1976 ಸೆಕ್ಷನ್ 83 ಪ್ರಕಾರ KMES ವೃಂದ ಮತ್ತು ನೇಮಕಾತಿ ನಿಯಮದಲ್ಲಿ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಕೂಡ ಪದೋನ್ನತಿ ಅವಕಾಶ ಇದ್ರೂ ಕೂಡ ಅದನ್ನು ವಂಚಿತ ಆಗ್ತಾರ. ಆ ಒಂದು ವಂಚಿತನ ತಪ್ಪಿಸಿ ಮಹಾನಗರ ಪಾಲಿಕೆ ನೌಕರ ಹಿತ ಕಾಯ್ಪಡುವುದು ಅದೊಂದು ಕೂಡ ಮನವಿದೆ. ಈ ಒಂದು ಪ್ರತಿಭಟನೆಗೆ ರಾಜ್ಯದ ಅಧ್ಯಕ್ಷರು ಎಲ್ಲಾ ಮಹಾನಗರ ಪಾಲಿಕೆಗೆ ಕೂಡ ಕಳೆದ 2-3 ದಿನದಿಂದ ಭೇಟಿ ನೀಡಿ ಸಂಘದ ವತಿಯಿಂದ ಹಾಗೂ ಸರ್ಕಾರದ ಮಟ್ಟದಲ್ಲಿ ನಾವು ಚರ್ಚೆ ಆಗೋ ತನಕ ನೀವು ಯಾವುದೇ ರೀತಿ ಮುಷ್ಕರ ಕೈ ಬಿಡಬೇಡ್ರಿ, ಮುಂದುವರಿಸಂತ ನಿರ್ಧಾರ. ಇವತ್ತು ಸಂಜೆ 3 ಗಂಟೆಗೆ ವಿಧಾನಸೌಧದಲ್ಲಿ ಮೀಟಿಂಗ್ ಇದೆ, ಕಾರ್ಯದರ್ಶಿ ನೀಡಿಲ್ಲ. ಅಲ್ಲಿವರೆಗೂ ಕೂಡ ಎಲ್ಲಾ ನೌಕರ ಸಂಘದವರು ಹೇಳಿದಂತೆ ನಾವು ಮುಷ್ಕರ ಮುಂದುವರಿಸ್ತೇವೆ. ಸರ್, ಈಗ ಕಾರ್ಮಿಕರಿಗೆ ಅಂತ ಹೇಳಿದ್ರೆ ನೀವು ಅವ್ರಿಗೋಸ್ಕರ ಕಾರ್ಮಿಕರ ಒಂದು ಸ್ಕೀಮ್ ಇದೆಯಲ್ಲ, ಕಾರ್ಮಿಕರ ಕಾರ್ಡ್ ಕೊಡಿ, ಅದರೊಳಗೆ ಮೆಡಿಕಲ್ ಅದು ಎಲ್ಲ ಸವಲತ್ತು ಕೊಡ್ತಾ ಇದ್ದಾರೆ. ಇಲ್ಲ, ಪೌರ ಕಾರ್ಮಿಕರು ಅಂದ್ರೆ ಕಾಯಂ ನೌಕರಾಗಿರ್ತಾರಲ್ಲ ಆ ದೃಷ್ಟಿಯಿಂದ ಕಾರ್ಮಿಕರು ಆದ್ ಬೇರೆ, ಅವರು ಬೇರೆ ಬೇರೆ ಪೌರ ಕಾರ್ಮಿಕರು ನಿಮ್ ಜೊತೆಗೆ ಇದನ್ನ ಮಾಡಿದಾರ, ಪ್ರತಿಭಟನೆ ಮಾಡ್ತಾ ಇದಾರ. ಅವ್ರ ಯಾಕೆ ಮಾಡ್ತಾ ಇದಾರೆ? ಅವ್ರದ್ದೇನು ಸಮಸ್ಯೆ? ಅಲ್ಲ, ಪೌರ ಕಾರ್ಮಿಕರು ಕೆಲವು ಕಾಯಂ ಪೌರ ಕಾರ್ಮಿಕರು ಇದ್ರಾಗೆ. ಕಾಯಂ ಪೌರ ಕಾರ್ಮಿಕರಿಗೆ ಏನಂದ್ರೆ ಇವೆಲ್ಲ ಸರ್ಕಾರದ ನಗದು ರಹಿತ ಅವ್ರಿಗೆ ಅವಕಾಶ ಇದೆ. ಅದು ಆ ಸೌಲಭ್ಯ ಸಿಗ್ತಾ ಇಲ್ಲಲ್ಲ ಅವರಿಗೆ. ಅದನ್ನ ಹೆಚ್ಚಾಗಿ ಪೂರ್ತಿ ಎಲ್ಲ ನಗರವನ್ನ ನೈರ್ಮಲ್ಯ ಸ್ವಚ್ಛಗೊಳಿಸ್ತಾರ, ಅನಾರೋಗ್ಯಕ್ಕೆ ತುತ್ತಾಗ್ತಾರ. ಇಂಥ ಸಂದರ್ಭ ಹಣಕಾಸಿನ ತೊಂದರೆಯಿಂದ ಅವರು ಜೀವಳಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಈ ಒಂದು ಸೌಲಭ್ಯ ಕೂಡ ಅವ್ರಿಗೆ ಸಿಗಲಿ ಅಂದ್ರೆ ಒಂದು ಪೌರ ಕಾರ್ಮಿಕ ಅಂತ ಎಲ್ಲ ನೌಕರಿಗೆ ಅನ್ವಯ ಆಗ್ತದೆ. ಈಗ ಎಲ್ಲರಿಗೂ ಪ್ರತಿಭಟನೆ ಆಗ್ತದೆ. ಆಮೇಲೆ ಈಗ ಕಾರ್ಯಾಲಯದ ಕೆಲಸ ವರ್ಕರ್ಗಳು ಯಾವ ತರ ಮೇಂಟೈನ್ ಮಾಡ್ತಾ ಇದಾರೆ? ಈಗಾಗಲೇ ಟೋಟಲ್ ಸ್ಥಗಿತಗೊಳಿಸಿದ್ರಿ. ಮೊದಲನೇದಾಗಿ ಮಹಾನಗರ ಪಾಲಿಕೆ ಧಾರವಾಡದ ಎಲ್ಲ ಸಾರ್ವಜನಿಕರು ನಾವು ವಿನಂತಿಸ್ಕೊಳ್ತೇವೆ, ಅವ್ರ ಕೆಲಸ 4 ದಿನ ಕುಂಠಿತ ಆಗ್ಯಾವು. ಈಗ ನೌಕರ ಒಂದು ಬೇಡಿಕೆ ಈಡೇರಿಸುವಾಗಿ ನಮ್ಮ ಹಕ್ಕು, ಸಮಾನತೆ ನಾವು ಪಡೆದುಕೊಳ್ಳಬೇಕು ಅಂತ ಬೇಡುವ ಒದಗಿಯನ್ನು ದೃಷ್ಟಿಯಿಂದ ಮಾಡ್ತಾ ಇದ್ದೇವೆ. ಅದಕ್ಕೆ ಅವರು ಕೂಡ ನಮ್ಗೆ ಈ ಒಂದು ಅವ್ರಿಗೆ ಆದಂತ ಒಂದು ತೊಂದರೆ ಅವರು ನಾವು ಮುಂದಿನ ಸರಿಪಡಿಸಿ ಯಾವುದೇ ರೀತಿಯ ತೊಂದರೆ ನಾವು ಕೆಲಸ ಮಾಡ್ತಾ ಇರ್ತೇವೆ. ನಾವು ಇವತ್ತು ಸರ್ಕಾರಿ ನೌಕರರಿಗೂ ಮತ್ತು ಅರೆ ಸರ್ಕಾರಿ ನೌಕರರಿಗೂ ಸಾಕಷ್ಟು ತಾರತಮ್ಯ ಆಗ್ತಾ ಇದೆ. ಏಕತೆ ಮತ್ತು ಸಮಾನತೆ ಬರೀ ಸಂವಿಧಾನದಲ್ಲಿ ಪುಸ್ತಕದಲ್ಲಿ ಇದ್ರು ಅಲ್ಲ, ಸರ್ಕಾರಿ ನೌಕರರಿಗೆ ಇರುವಂತ ಯೋಜನೆಗಳು ಯಾವುದು ಅರೆ ಸರ್ಕಾರಿ ನೌಕರರಿಗೆ ಇಲ್ಲ. ನಮಗ ಅರೆ ಸರ್ಕಾರಿ ಅನ್ನುವಂತ ಪದ ಕೊಟ್ಟು ನಮ್ಮನ್ನ ಸಪರೇಟ್ ಆಗಿ ಇಟ್ಬಿಟ್ಟಾರ. ಅರೆ ಸರ್ಕಾರಿ ನೌಕರರಿಗೆ
ಕೆಲಸ ಹೆಚ್ಚು ಗೌರ್ಮೆಂಟ್ ಎಲ್ಲಾ ಯೋಜನೆಗಳನ್ನ ಇಂಪ್ಲಿಮೆಂಟೇಶನ್ ಮಾಡೋರ್ ನಾವು, ಕೆಲಸ ಹೆಚ್ಚಿಗೆ ಮಾಡೋರ್ ನಾವು. ಆದ್ರೆ ನೌಕರರಿಗೆ ಇರುವಂತ ಸೌಲಭ್ಯಗಳು ಮಾತ್ರ ಅದೇ ಸರ್ಕಾರಿ ನೌಕರರಿಗೆ ಇಲ್ಲ. ಇಲ್ಲಿ ಸಾಕಷ್ಟು ತಾರತಮ್ಯ ಆಗೈತೆ. ವಿಶೇಷವಾಗಿ ನಮ್ಮ ಪೌರ ಕಾರ್ಮಿಕರು ಸ್ವಚ್ಛತಾ ರಾಯಭಾರಿಗಳಾಗಿ ಕೆಲಸ ಮಾಡ್ತಾರ. ಎಕ್ಸಾಂಪಲ್, ಕೋವಿಡ್ ಒಳಗ ಯಾರು ಹೊರಗ್ ಬಂದಿಲ್ಲ ಅಂದ್ರೂ ನಮ್ಮ ಪೌರ ಕಾರ್ಮಿಕರು ವಿಶೇಷವಾಗಿ ರಸ್ತೆಗಿಳಿದು ಪ್ರತಿಯೊಂದು ಸ್ವಚ್ಛತಾ ಕಾರ್ಯಗಳನ್ನ ಮಾಡಿದ್ರು. ನಮ್ಮ ಪೌರ ಕಾರ್ಮಿಕರು 45 ವಯಸ್ಸು ಒಳಗನೆ ಮರಣ ಹೊಂದುತ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಸೂಕ್ತವಾದಂತ ಚಿಕಿತ್ಸೆ ಸಿಗ್ತಾ ಇಲ್ಲ. ನಮ್ ಜ್ಯೋತಿ ಸಂಜೀವಿನಿ ಅಂತ ವಿಶೇಷ ಯೋಜನೆಗಳು ಕೇವಲ ಸರ್ಕಾರಿ ನೌಕರರಿಗೆ ಐತೆ, ಆದ್ರೆ ಅದೇ ಸರ್ಕಾರಿ ನೌಕರರಿಗಿಲ್ಲ. ನಮ್ಮ ಪೌರ ಕಾರ್ಮಿಕರ ಇವತ್ತು ಸಾವಿಗೆ ಎಲ್ಲಿಂದ ನ್ಯಾಯ ಒದಗಿಸ್ಬೇಕು? ಅವ್ರು ಕೇಳೋ ಪ್ರಶ್ನೆ ನಮಗ್ ಕೇಳ್ತಾರ್ರಿ, ಪ್ರತಿ ಸಾರಿ ಕೇಳ್ತಾರ. ಆರೋಗ್ಯದ ಬಗ್ಗೆ ಸಾಕಷ್ಟು ವಿಮೆಗಳು, ಯೋಜನೆಗಳು ಬೇರೆ ಇಲಾಖೆ ಒಳಗದಾವು, ನಮ್ಮ ಇಲಾಖೆ ಒಳಗೆ ಯಾಕಿಲ್ಲ ಅಂತ ಕೇಳಿದಾಗ ನಾವು ಮೌನವಾಗಿ ಇರ್ಬೇಕು. ಇದಕ್ಕ ಉತ್ತರ ಕೊಡಕ್ ನಮ್ಮಿಂದ ಆಗ್ತಿಲ್ಲ. ವಿಶೇಷವಾಗಿ ಯಾವ ಯೋಜನೆಗಳ ಇಲ್ದಿದ್ರು ಮೊದ್ಲೇ ನಮಗ ಜ್ಯೋತಿ ಸಂಜೀವಿನಿಯನ್ನ ವಿಶೇಷವಾಗಿ ನಮ್ಮ ಪೌರ ಕಾರ್ಮಿಕರಿಗೆ ಇದನ್ನ ಮುಟ್ಟಿಸ್ಲೇಬೇಕು ಸರ್ಕಾರಕ್ಕೆ ನಮ್ಮ ದನಿ ಕೂಗು ಕೇಳೋವರೆಗೂ ನಾವು ಪ್ರತಿಭಟನೆಯನ್ನ ನಿಲ್ಸುವುದಿಲ್ಲ. ಸ್ವಚ್ಛತಾ ಕಾರ್ಯವನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡ್ತೇವೆ. ತಮ್ಮ ಹೆಸರು? ನನ್ನ ಹೆಸರು ಪದ್ಮಾವತಿ ತುಮ್ಗೆ ಅಂತ, ಆರೋಗ್ಯ ನಿರೀಕ್ಷಕಿ.